ಇವಾಗ ನಾನು ರಾಕ್ ಗಾರ್ಡನ್ ಒಳಗ್ ಬಂದಿದ್ದೀನಿ. ಇವರಿಬ್ರು ನೋಡಿದ್ರೆ ಯಾರು ನೆನಪಾಗ್ತಾರೆ ನಿಮಗೆ? ಅಲ್ಲಿ ಕರ್ನಾಟಕ ಇದೆ ನೋಡಿ, ಇಂಡಿಯಾ ಕರ್ನಾಟಕ. ಇಲ್ಲಿ ನೋಡಿ ಬಳೆ ತೊಡಸ್ತಾ ಇದಾರೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ. ರಿಯಲ್ ಆಗಿ ಒಂಟೆ ಅಂತೂ ಹತ್ತಿಲ್ಲ, ಇದನ್ನಾದ್ರೂ ಹತ್ತಾನ, ಮೆಟ್ಲು ಕೊಟ್ಟಿದ್ದಾರೆ ಹತ್ತಕ್ಕೆ. ಕರ್ಕೊಂಡು ಹೋಗೋಣ ಊರಿಗೆ. ಉತ್ತರ ಕರ್ನಾಟಕದ ಊಟ ಇದು ಫಸ್ಟ್ ಟೈಮ್ ತಿಂದಿದ್ ನಾನು. ಐಟಿ ಸಾಕಾಗಿ ಇವಾಗ ದೇಶರವಾಣ ಅಂತ. ಹಬೀಬಿ ಕಮ್ ಟು ರಾಕ್ ಗಾರ್ಡನ್. ಅಣ್ಣ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದಾರೆ. ಎಲ್ಲಾರು ಬನ್ನಿ, ಪ್ಲೇಸ್ ಚೆನ್ನಾಗಿದೆ, ನೋಡಿ ಹೋಗಿ. ಸ್ವಲ್ಪ ಸೇಫ್ಟಿಯಾಗಿ ಕಟ್ಟಿ ಬಿಗಿಯಾಗಿ, ಫಸ್ಟ್ ಟೈಮ್ ಇದು. ಎಲ್ರು ಚೆನ್ನಾಗಿದ್ದೀರಾ? ಹೋಗಿ ಬರ್ತೀನಿ, ಟಾಟಾ. ಇದನ್ನ ಆರ್ಟ್ ಗ್ಯಾಲರಿ ಅಂತ ಕರೀತಾ ಇದೆ. ಇಲ್ಲೆಲ್ಲ ಮೂರ್ತಿಗಳು ನೋಡಬಹುದು. ಎಲ್ಲ ಫೋಟೋ ಸ್ಪಾಟ್. ಬಂದಂತ ಪ್ರವಾಸಿಗರು ಇಲ್ಲಿ ಬಹಳಷ್ಟು ಫಿಲ್ಮ್ ಶೂಟಿಂಗ್ ಆಗಿದ್ದಾವೆ, ಪ್ರೀ ವೆಡ್ಡಿಂಗ್ ಶೂಟಿಂಗ್ಸ್ ಎಲ್ಲ ಆಗ್ತಾರೆ, ಧಾರಾವಾಹಿ ಶೂಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಪ್ರೀ ವೆಡ್ಡಿಂಗ್ ಶೂಟಿಂಗ್ಸ್ ಎಲ್ಲ ಕೊಡ್ತೀರಾ? ಹೌದು, ಕೊಡ್ತದೆ. ಅದಕ್ಕೆ ನಾವು ಚಾರ್ಜ್ ಮಾಡ್ತೀರಾ? ಪ್ರೈಸ್ ಇರ್ತದೆ. ದಪ್ಪ ಅಂದ್ರೆ ಪ್ಯಾಕೇಜ್ ತಗೋಬೇಕು ಅದಕ್ಕೆ. ಇದೆಲ್ಲ ಆಂಧ್ರ ಸ್ಟೈಲ್ ಅಲ್ಲಿ ಇದೆ ಬಾಗಿಲುಗಳು. ಇದು ಆಂಧ್ರ ಸ್ಟೈಲ್? ಆಂಧ್ರ ಶೈಲಿ. ಇವಾಗ ನಾನು ರಾಕ್ ಗಾರ್ಡನ್ ಒಳಗ್ ಬಂದಿದ್ದೀನಿ. ಒಂದು ಹಾಲ್ ತರ ಕಾಣ್ತಾ ಇದೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ, ಫುಲ್ ಎಲ್ಲಿ ನೋಡಿದ್ರು ನಿಮಗೆ ಕಲೆನೇ ಕಾಣಿಸುತ್ತೆ. ಆರ್ಟ್, ಆರ್ಕಿಟೆಕ್ಚರ್ ಮತ್ತೆ ನೇಚರ್ ಮೂರು ಕೂಡ ಒಂದೇ ಇರೋ ಸ್ಥಳ ರಾಕ್ ಗಾರ್ಡನ್. ಬಾಕ್ಲುಗಳು ನೋಡಿ, ಆಕ್ಚುಲಿ ಅವಾಗಿನ ಕಾಲದ ಬಾಕ್ಲುಗಳಿಗೆ ಇಲ್ಲಿ ಬೀಗನ ಇಡ್ತಾ ಇದ್ರಂತೆ, ಇಲ್ಲಿ ಮೇಲ್ಗಡೆ. ಸೊ ಇವಾಗೆಲ್ಲ ಇಲ್ಲಿ ಸೆಂಟ್ರಲ್ ಇಡ್ತೀವಿ ನಾವು. ಬಾಗ್ಲು ಇಲ್ಲಿದೆ ಅಂದ್ರೆ ಬಾಗ್ಲು ಸೆಂಟ್ರಲ್ ಇರುತ್ತೆ. ಈಗಲೂ ಹಳ್ಳಿಯಲ್ಲಿ ಸುಮಾರು ಬಾಗ್ಲುಗಳು ಈ ತರ ನೋಡಕ್ ಸಿಗುತ್ತೆ ನಮಗೆ. ಈ ಬಾಗ್ಲಿಂದ ನಮಗೆ ಕಂಪ್ಲೀಟ್ ಆಗಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಜೀವನವನ್ನ ನಾವು ನೋಡ್ತೀವಿ. ಸೊ ಲೆಟ್ ಸೆಂಟರ್ ಒಳಗೋಗೋಣ. ಒಳಗೋಗಿ ಮನೆ ನೋಡೋಣ. ಅಕ್ಕಂದ್ರು ಸಾಂಗ್ ಹೇಳ್ತಾ ಇದಾರೆ, ಕೇಳಿಸ್ಕೊಳ್ಳಿ ಸಾಂಗ್. ಇದು ಗೌಡ್ರ ಮನೆ. ಗೌಡ್ರ ಅಂದ್ರೆ ಊರಿನ ಶ್ರೀಮಂತರ ಮನೆ. ಇದು ಊರಿನ ಮುಖ್ಯಸ್ಥರು ಕೂಡ ಹೌದು. ಇದನ್ನ ಮಡಗಿ ಮನೆ ಅಂತ ಹೇಳ್ತೀವಿ. ನಮ್ ಕಡೆ ಎಲ್ಲ ಮಡಗಿ ರೆಸಾರ್ಟ್ ಮಾಡಿದೆ ಸ್ಟೇ ಮಾಡ್ಲಿಕ್ಕೆ, ಸ್ಟೇಯಿಂಗ್ ಫೆಸಿಲಿಟಿ. ಇದು ನೀರಿಗೋಸ್ಕರ ಇಡ್ತಾ ಇದ್ರ? ಅದನ್ನ ಡೋನಿ ಅಂತ ಹೇಳ್ತೀವಿ. ಕೆಲವೊಂದ್ ಕಡೆ ಬಾನಿ ಅಂತಾರೆ. ಬಾನಿ ದನಗಳು ನೀರ್ ಕುಡಿಲಿಕ್ಕೆ, ಯಾರಾದ್ರೂ ಬಂದ್ರೆ ಕಾಲ್ ತೊಳ್ಕೊಂಡ್ ಒಳಗ್ ಬರ್ಲಿಕ್ಕೆ ಅದು ಇರ್ತಾ ಇತ್ತು. ಹಾಗೆ ಇಲ್ಲೇ ಗೌಡ್ರು ಇದ್ದಾರೆ. ಆಗಿನ ಕಾಲದಲ್ಲಿ ಗೌಡ್ರಿಗೆ ಮರ್ಯಾದೆ ಕೊಡ್ಬೇಕು ಅಂದ್ರೆ ತಲೆ ಮೇಗಿನ ಪೇಟ ತೆಗೆದು ಸ್ವಲ್ಪ ಬಾಗಿ ನಿಂದಿರ್ಬೇಕಿತ್ತು, ರೆಸ್ಪೆಕ್ಟ್. ಇಲ್ಲಿ ಗೌಡ್ರ ಗುಮ್ಮಾಸ್ತಾ ಇದ್ದಾನೆ ನೋಡ್ರಿ, ಅಕೌಂಟೆಂಟ್ ಇದ್ದಾನೆ. ಅವ್ನು ಲೆಕ್ಕಿಗ ಟಬ್ಗಿ ಹಾಕಿದಾನ ತಲೆ ಮೇಲೆ. ಗೌಡ್ರಿಗೆ ಟಬ್ಗಿ ಹಾಕೋ ಇವನರಿ ಲೆಕ್ಕದಾಗ. ಗೌಡ್ರ ಮಕ್ಕಳು ಜೋಕಾಲಿ ಆಡ್ತಿದ್ದಾರೆ. ಇವ್ರ ಮನೆಯಲ್ಲಿ ಖಾಯಂ ಆಗಿರ್ತಾ ಇದೆ. ಇದಂಗೆ ಹಿಂದೆ ಮುಂದೆ ಆಡ್ತಿದಲ್ಲ, ಹಂಗ ದುಡ್ಡು ಬರ್ತದ ಅಂತ ಗೌಡ್ರಿಗೆ ನಂಬಿಕೆ ಇತ್ತಂತೆ. ಹಾಗೆ ನೋಡಿ ಮೇಲ್ಗಡೆ ಲಕ್ಷ್ಮೀ ಸರಸ್ವತಿ ಫೋಟೋ ಹಾಕಿದ್ದಾರೆ. ಹೌದು, ಅವ್ನ್ ಯಾಕೆ ಹಾಕಿದಾರಪ್ಪ ಅಂದ್ರೆ ಕಾನ್ಸೆಪ್ಟ್ ಸದಾ ಕಾಲ ಲಕ್ಷ್ಮೀ ಸರಸ್ವತಿ ಮನೆ ಒಳಗ್ ಬರ್ಲಿ ಅಂತ. ನಾವೀಗ ಗೌಡ್ರ ಮನೆ ಒಳಗಡೆ ಹೋಗ್ತಾ ಇದೀವಿ. ಯಾವ ರೀತಿ ಇದೆ ಅಂತ ನಾವು. ಇದು ಗೌಡ್ರ ಮನೆಯ ಒಳಾಂಗಣ. ಗೌಡ್ರ ಫ್ಯಾಮಿಲಿ ಐತ್ ನೋಡಿ. ಗೌಡ್ರ ದೊಡ್ಡ ಸೊಸಿ ರೊಟ್ಟಿ ಮಾಡ್ತಾ ಇದ್ದಾರೆ, ಸಣ್ಣ ಸೊಸಿ ಮಜ್ಗಿ ಕಡಿಯೋದು, ಗೌಡ್ರ ಹೆಂಡತಿ ಮಗು ತೊಟ್ಲಿಗೆ ಹಾಕೋದು. ಇಲ್ಲಿ ಇದು ಕಟ್ಟಿಗೆ ಇರ್ತದೆ ಮನೆ ಒಳಗೆ ಫ್ಯಾಮಿಲಿ ಎಲ್ಲ ಇಲ್ಲೇ ಮಲಗ್ತಿತ್ತಲ್ಲ. ಬೆಳಿಗ್ಗೆ ಮಕ ನೋಡಿದ್ರೆ ಲಕ್ಷ್ಮಿ ಮಕ ನೋಡ್ದಂಗ ಆಗ್ತದೆ. ಸಗಣಿ ಗಿಣಿ ಹಾಕ್ತಿದ್ವು ಅವು. ಅದರಿಂದ ಯಾವುದೇ ರೋಗ ರುಜಿನಗಳು ಇರಲಿಲ್ಲ. ಅವೆಲ್ಲ ಕಾನ್ಸೆಪ್ಟ್. ಈಗೇನ್ ದನಗಳನ್ನ ಹಿಂದ್ ಕಟ್ತಾ ಇದ್ದಾರೆ, ರೈತರು ಕೂಡ ಹಿಂದ್ ಉಳಿತಿದ್ದಾರೆ ಅಂತ. ಮೊದಲೆಲ್ಲ ಒಳಗಡೆ ಇರ್ತಿದ್ವು, ಮನೆ ಒಳಗೆ ಕೊಟ್ಟಿಗೆ ಇತ್ತು. ಮನೆ ಒಳಗೆ ಈಗಲೂ ಹಳ್ಳಿಗಳಲ್ಲಿ ಇದೆ. ನೋಡಿ ಇವೆಲ್ಲ ನೋಡಿದ್ರೆ ರಿಯಲ್ ಎತ್ತು ತರನೇ ಕಾಣಿಸುತ್ತೆ, ಬಟ್ ಇದು ಯಾವ್ದು ರಿಯಲ್ ಅಲ್ಲ. ಆ ಡೀಟೇಲಿಂಗ್ ನೋಡಿ, ಇಲ್ಲಿ ಕಣ್ಣು, ಇಲ್ಲಿ ಇದು ಮಾಡರ್ನ್ ಡೈರಿ ಈಗಿಂದು. ಇದ್ರ ಮೇಲೆ ವರ್ಲ್ಡ್ ಮ್ಯಾಪ್ ಅನ್ನ ಮಾಡಿದ್ದಾರೆ ನೋಡಿ, ಪ್ರಪಂಚದ ನಕ್ಷೆ ಇದೆ. ಹೌದು, ಇದ್ರ ಮೇಲೆ ವರ್ಲ್ಡ್ ಮ್ಯಾಪ್ ಇದೆ, ನಕ್ಷೆ ಮಾಡಿದ್ದಾರೆ, ವರ್ಲ್ಡ್ ಮ್ಯಾಪ್. ಇಲ್ಲಿ ಕರ್ನಾಟಕ ಇದೆ ನೋಡಿ, ಇಂಡಿಯಾ ಕರ್ನಾಟಕ. ಇದರಲ್ಲಿ ತಳಿಗಳಿರ್ತವೆ. ಎಚ್.ಎಫ್, ಜರ್ಸಿ, ರೆಡ್ ಸಿಂಧಿ, ಸಾಹಿವಾಲು, ದೇವಣಿ. ಎಮ್ಮೆಗಳಲ್ಲಿ ಜಾಫ್ರಾಬಾದಿ, ಸುರ್ತಿ, ಪಂಡ್ರಾಪುರಿ, ಮುರ್ರಾ, ಬಹಳಷ್ಟು. ಈ ಕಡೆ ಆಕಳ, ಈ ಕಡೆ ಎಮ್ಮೆಗಳು. ತಳಿಗಳಿರ್ತಾವೆ ಇದರಲ್ಲಿ. ಇದು ಮಾಡರ್ನ್ ಡೈರಿ, ಹಾಲಿನ ಡೈರಿ ಇವಾಗಿಂದ ಅಂತ. ಸೊ ಇವಾಗ ಹಂಗೆ ಒಂದು ಯೂಟರ್ನ್ ತಗೊಂಡು ಮತ್ತೆ ಮುಂದಕ್ಕೆ ಹೋಗೋಣ. ಸೊ ಇಲ್ಲಿ ಬಂದಾಗ ನಿಮಗೆ ಒಂದೊಂದು ಸ್ಕಲ್ಪ್ಚರ್ ಅಲ್ಲೂ ಒಂದೊಂದು ಪಾಠನ ಕಲಿಬಹುದು. ಏನೋ ಒಂದು ಮೆಸೇಜ್ ಕೊಡುತ್ತೆ. ಒಂದೊಂದು ಗೊಂಬೆ ಕೂಡ ಏನಾದ್ರೂ ಒಂದು ಮೆಸೇಜ್ ಕೊಡುತ್ತೆ. ಇವಾಗ ನಾವು ಉತ್ತರ ಕರ್ನಾಟಕ ಹಿಂದಿನ ಗ್ರಾಮ ಸಂಸ್ಕೃತಿ ಗೇಟ್ ಅಲ್ಲಿ ಹೋಗ್ತಾ ಇದೀವಿ. ಓಹೋ, ಫುಲ್ ಸೈಲೆಂಟ್ ಇದೆ ಇಲ್ಲಿ. ಇದು ಹಳ್ಳಿಯ ಹಿಂದಿನ ಜೀವನ ಯಾವ ರೀತಿ ಇತ್ತು ಅಂತ. ಇಲ್ಲಿ ನೋಡಿ ಬಳೆ ತೊಡಸ್ತಾ ಇದಾರೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮಗೆ ಸೌಂಡ್ ಕೇಳಿಸುತ್ತೆ ಅನ್ಸುತ್ತೆ ನೋಡಿ.
ನನಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಇದನ್ನೆಲ್ಲ ನೋಡಿ. ಇಲ್ಲಿ ನೋಡಿ ಅವಾಗಿನ ಕಾಲದ ಗರಡಿ ಬಾಡಿ ನೋಡಿ, ಅವರು ಜಿಮ್ ಬಾಡಿ ಹೆಂಗಿದೆ ಅವ್ರದೆಲ್ಲ. ಇಷ್ಟೆಲ್ಲ ವೇಟ್ಸ್ ನ ಅವರು ಈಸಿಯಾಗಿ ಎತ್ತಾ ಇದ್ರು, ಯಾಕಂದ್ರೆ ಅವಾಗೆಲ್ಲ ಹಂಗೆ ತಿಂತಾ ಇದ್ರು. ಇಲ್ಲಿ ಕುಸ್ತಿ ಮಾಡ್ತಾ ಇದಾರೆ ಜನ ನೋಡಿ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ. ಇದು ಅಂಪೇರ್. ಇಲ್ಲಿ ಒಂದು ಫ್ಯಾಮಿಲಿ ಫೋಟೋ ತಗೊಂತಾ ಇದೆ, ನಾನು ಜಾಯ್ನ್ ಆಗ್ಬಿಡ್ತೀನಿ. ಇವೆಲ್ಲ ನಾವು ಸಣ್ಣ ಹುಡುಗರಿದ್ದಾಗ ಆಡ್ ಬಂದಿದೀವಿ, ಮತ್ತಿದ್ದೆಲ್ಲ ನೋಡಿದಾಗ ಹಂಗೆ ನೆನ್ಪು ಬರುತ್ತೆ. ಅದನ್ನೆಲ್ಲ ಒಂದು ಮೆಮೊರಿನ ಮತ್ತೆ ರೀಕ್ರಿಯೇಟ್ ಮಾಡೋವಂಥ ಸೀನ್ ಇವೆಲ್ಲ. ಇನ್ನು ಎಷ್ಟು ರೌಂಡ್ ಹೊಡಿಬೇಕು ಗುರು, ಇದು ಫುಲ್ ರೌಂಡ್ ಹೊಡೆದಂಗ್ ಒಳ್ಳೊಳ್ಳೆ ಕಾನ್ಸೆಪ್ಟ್ ಗಳು ಸಿಗುತ್ತೆ ನಿಮಗೆ ಇಲ್ಲಿ ನೋಡಕ್ಕೆ. ಎಲ್ಲಿ ನೋಡಿದ್ರು ಮನುಷ್ಯರ ತರಾನೇ ಕಾಣುತ್ತೆ ಗೊಂಬೆ. ಎಲ್ಲಿ ನೋಡಿ ಇದು ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಯಾರಾದ್ರೂ ಬಂದ್ರೆ ಇಲ್ಲಿ ಯಾರಾದ್ರೂ ಫ್ಯಾಮಿಲಿಗಳು ಬರ್ತಾರಲ್ಲ, ನಿಮ್ಗೆ ರಿಯಲ್ ಆಗಿ ಮನುಷ್ಯರ ಅಥವಾ ಗೊಂಬೆನ ಅನ್ನೋದೇ ಕನ್ಫ್ಯೂಷನ್ ಆಗುತ್ತೆ. ನನಗೆ ಆಲ್ರೆಡಿ ಆಯ್ತು ಇವಾಗ ಒಂದ್ಸಲ. ದೂರಿಂದ ನೋಡಕ್ಕೆ ಅವ್ರು ಗೊಂಬೆ ತರಾನೇ ಅನ್ಸುತ್ತೆ, ಬಟ್ ಅವ್ರ ಮೂವ್ಮೆಂಟ್ ಆದ್ಮೇಲೆ ಗೊತ್ತಾಗುತ್ತೆ ಅವ್ರ ಮನುಷ್ಯರಂತ. ಖುಷಿ ಆಗ್ತದೆ, ಇಲ್ಲಿ ಓಡಾಡಕ್ಕೆ ಖುಷಿ ಆಗ್ತದೆ. ಫುಲ್ ಟೈರ್ಡ್ ಆಗಿದೆ, ಒಂದ್ ಜ್ಯೂಸ್ ಕುಡಿದು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋಣ. ಈಗ ಇಲ್ಲಿ ಕೋಕಮ್ ಜ್ಯೂಸ್ ಅಂತ ಕೊಟ್ಟಿದ್ದಾರೆ, ಇದು ಒಂದು ಹಣ್ಣಿನ ಜ್ಯೂಸ್ ಅಂತೆ. ಸೊ ಇದು ಡೈಜೆಷನ್ಗೆ ಈಸಿ ಆಗುತ್ತೆ, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ರು. ಟೇಸ್ಟ್ ನೋಡೋಣ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಜೀರಾ ಫ್ಲೇವರ್ ಬರ್ತಾ ಇದೆ. ನಾನು ಹಾಕಿರೋ ಶರ್ಟು ರೆಡ್, ಈ ಜ್ಯೂಸು ರೆಡ್, ಸಖತ್ತಾಗಿದೆ. ಸೊ ರಾಕ್ ಗಾರ್ಡನ್ ಅಲ್ಲಿ ನಮಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಗ್ಲಾಸ್ ಗ್ಯಾಲರಿ ಇದೆ. ಈ ಗ್ಯಾಲರಿನ ಕಂಪ್ಲೀಟ್ ಆಗಿ ಮಾಡಿರೋದು ಗ್ಲಾಸ್ ಅಲ್ಲಿ. ಸೊ ಇಲ್ಲಿ ನಿಮಗೆ ಒಳಗಡೆ ಹೋಗ್ಬೋದು, ಒಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಇಲ್ಲಿ ಈ ಸ್ಕಲ್ಪ್ಚರ್ ನೋಡಿ, ಇವರಿಬ್ರು ನೋಡಿದ್ರೆ ಯಾರು ನೆನಪಾಗ್ತಾರೆ ನಿಮಗೆ? ತಾಯಿ ಮಕ್ಕಳನ್ನ ಯಾವ ರೀತಿ ಕಾಪಾಡ್ತಾಳೆ ಅನ್ನೋ ಒಂದು ಸೀನ್ ಇದು. ಏನೋ ಡಿಸ್ಕಷನ್ ನಡೀತಾ ಇರೋ ತರ ಇದೆ ಇಲ್ಲಿ. ಅಜ್ಜಿ ಬೇರೆ ಬಾಯಿ ಮೇಲೆ ಕೈ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಚೆನ್ನಾಗಿದ್ದೀರಾ? ಹೋಗಿ ಬರ್ತೀನಿ, ಟಾಟಾ. ಇದನ್ನೆಲ್ಲ ನೋಡ್ತಾ ಇದ್ರೆ ಅನ್ಸುತ್ತೆ ಸುಮ್ಮನೆ ಇಲ್ಲೇ ಇದ್ಬಿಡೋಣ ಅಂತ. ವಾಪಸ್ ಹೋಗೋದೇ ಬೇಡ, ಬೆಂಗಳೂರಿಗೆ ಬಿಡ್ಬೇಕಲ್ಲ ನಮ್ಮ ಆಫೀಸು. ಇದನ್ನ ನೋಡಿ, ನಿಮಗೆ ತೋರಿಸ್ಬೇಕು ಇದನ್ನ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮಗೆ ಕಾಣ್ತಾ ಇದೆ, ಇದು ರಾಜಸ್ಥಾನಿ ಫ್ಯಾಮಿಲಿಯ ಒಂದು ಸೀನ್. ಇದು ಒಂಟೆಗಳ ನಡುವೆ ಅವ್ರ ಜೀವನ ಹೇಗಿರುತ್ತೆ ಅಂತ ಒಂದು ತೋರ್ಸಕ್ ಒಂದು ಶಿಲ್ಪಗಳನ್ನ ಮಾಡಿರ್ಬೋದು. ರಿಯಲ್ ಆಗಿ ಒಂಟೆ ಅಂತೂ ಹತ್ತಿಲ್ಲ, ಇದನ್ನಾದ್ರೂ ಹತ್ತಾನ. ಮೆಟ್ಲು ಕೊಟ್ಟಿದ್ದಾರೆ ಹತ್ತಕ್ಕೆ, ಟ್ರೈ ಮಾಡೋಣ. ನಾನ್ ರಿಯಲ್ ಆಗಿ ಒಂಟೆ ಹತ್ಬೇಕಂದ್ರೆ ರಾಜಸ್ಥಾನಿಗೆ ಹೋಗ್ಬೇಕು, ಬಟ್ ರಾಜಸ್ಥಾನಿಗೆ ಹೋಗೋ ಪರಿಸ್ಥಿತಿ ಇಲ್ವಲ್ಲ ಇವಾಗ. ಯಾವಾಗಾದ್ರೂ ಒಂದಿನ ಫ್ಯೂಚರ್ ಅಲ್ಲಿ ರಾಜಸ್ಥಾನಕ್ಕೆ ಹೋಗ್ತೀನಿ, ಅವಾಗ ಬ್ಲಾಗ್ ಮಾಡ್ತೀನಿ. ರಿಯಲ್ ಒಂಟೆ ಹತ್ತೀನಿ. ಇವಾಗ ಸದ್ಯಕ್ಕೆ ಡೂಪ್ಲಿಕೇಟ್ ಒಂಟೆ ಹತ್ತಣ. ರಾಕ್ ಗಾರ್ಡನ್ ಸುತ್ತರ್ದು ಸುಸ್ತಾದಾಗ ಇಲ್ಲಿ ಬಂದು ಹಣ್ಣು ತಿನ್ಬೋದು, ಹಣ್ಣು ಕೊಡ್ತಾರೆ. ಆಲ್ಮೋಸ್ಟ್ ಅರ್ಧ ರಾಕ್ ಗಾರ್ಡನ್ ಕವರ್ ಮಾಡಿದೀನಿ ಇವಾಗ. ಈಗ ಟೈಮು 1:30 ಆಯ್ತು. ನಮ್ಮ ಗೈಡ್ ಕರಿತಾ ಇದಾರೆ ನನಗೆ ಕ್ಯಾಂಟೀನ್ ಹತ್ರ ಊಟ ಮಾಡಕ್ಕೆ. ಸೊ ಇವಾಗ ಏನಣ್ಣ ನಿಮ್ಮ ಹೆಸರು? ಕಿರಣ್ ಕುಮಾರ್. ಯಾವ ಊರಿಂದ ಬಂದಿದ್ದೀರಾ? ಗಜೇಂದ್ರಗಡ. ಹೆಂಗಿದೆ ರಾಕ್ ಗಾರ್ಡನ್? ಎಂಜಾಯ್ ಮಾಡ್ತಾ ಇದ್ದೀರಾ? ಊಟ ಆಯ್ತಾ ಎಲ್ರದು? ಇಲ್ಲ ಮಾಡ್ಬೇಕು ಇವಾಗ. ಅಣ್ಣ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದಾರೆ. ಎಲ್ಲಾರು ಬನ್ನಿ, ಪ್ಲೇಸ್ ಚೆನ್ನಾಗಿದೆ ನೋಡಿ ಹೋಗಿ. ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ ಇಲ್ಲಿ ಜನ ಹೆಂಗೆ ಸಪೋರ್ಟ್ ಮಾಡ್ತಾರೆ, ಯಾರ್ಯಾರು ಅಂತಾನೆ ಗೊತ್ತಿಲ್ಲ ಅವರೆಲ್ಲ. ಅವರೇ ಬಂದು ಚೆನ್ನಾಗಿ ಮಾತಾಡಿಸ್ತಾರೆ. ಇದಕ್ಕಿಂತ ಇನ್ನೇನು ಬೇಕು? ಇದೆಲ್ಲ ಐಟಮ್ಗಳು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ. ಇಲ್ಲಿ ಡಿಫ್ರೆಂಟ್ ಪಲ್ಯ ಮಾಡಿದ್ದಾರೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಇದು ಫಸ್ಟ್ ಟೈಮ್ ಈ ತರ ನಾನು ಊಟ ಮಾಡ್ತಾ ಇರೋದು ಉತ್ತರ ಕರ್ನಾಟಕದಲ್ಲಿ ಬಂದು. ಊಟ ಆದ್ಮೇಲೆ ಪಾನ್ ಕೊಟ್ರು, ಪಾನ್ ತಿಂತಾ ಇದ್ದೀನಿ. ನಾನು ಕರೆಕ್ಟಾಗಿ ಅಡಿಕೆ ಜೇಡ ತಿನ್ನಕ್ ಬರಲ್ಲ ನನಗೆ, ಪಾನ್ ತಿಂತಾ ಇದ್ದೀನಿ. ನಮ್ ಗೈಡ್ ಇಲ್ಲಿ ಕೂತ್ಕೊಂಡಿದ್ದಾರೆ. ಈಗ ಎಲ್ಲ ಊಟ ಆದ್ಮೇಲೆ ಬಂದಿರೋ ಫ್ಯಾಮಿಲೀಸ್ನೆಲ್ಲ ಸೇರಿಸ್ಕೊಂಡು ಈ ಟ್ರ್ಯಾಕ್ಟರ್ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಎತ್ತಿನ ಗಾಡಿ ಹತ್ತುತ್ತಾ ಇದ್ದಾರೆ. ಬಟ್ ನಾವು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ. ನಾವು ಟಾಂಗ ಹತ್ತೋಣ. ಇಲ್ಲಿ ಟಾಂಗ ಇದೆ. ಟಾಂಗ ಡ್ರೈವರ್ ಯಾರಪ್ಪ? ಡ್ರೈವರ್ ನೀವೇನಾ? ಇವರು ನಮ್ಮ ಟಾಂಗ ಡ್ರೈವರು. ಅಣ್ಣ ನಿಮ್ಮ ಹೆಸರು? ಹನುಮಂತ್. ಫಸ್ಟ್ ಟೈಮ್ ಟಾಂಗ ಗಾಡಿ ಮೇಲೆ ಕಾಲಿಡ್ತಾ ಇದ್ದೀನಿ. ಡ್ರೈವರ್ ಚಲೋ ಅಂತ ತಕ್ಷಣ ಸ್ಟಾರ್ಟ್ ಆಯ್ತದು.
ಟಾಂಗ ಹತ್ತಿದ್ದಾಯ್ತು. ಇವಾಗ ಎತ್ತಿನ ಗಾಡಿ ಎಕ್ಸ್ಪೀರಿಯನ್ಸ್ ನೋಡೋಣ ಹೆಂಗಿರುತ್ತೆ ಅಂತ. ಗುದ್ಗಿದ್ ಬಿಟ್ರೆ ಕಷ್ಟ ಗುರು. ನಮ್ಮ ಮುಂದೆ ನೋಡ್ತಾ ಇದ್ದಾವೆ ಕ್ಯಾಮ್ರಾನೇ. ಏನಿದೆ ಒಳಗೆ? ಇದು ರಂಗಮಂದಿರ, ಜಾನಪದ ರಂಗಮಂದಿರ. ಒಳಗೆ ಹೋಗೋಣ. ಒಳಗೆ ನಿಮಗೆ ನಾಟಕದ ಸಾಂಗ್ಗಳು ಕೇಳಿಸ್ತದೆ ಬ್ಯಾಕ್ಗ್ರೌಂಡ್ ಅಲ್ಲಿ. ಈ ತರ ಎಲ್ಲ ಗೊಂಬೆಗಳಿಗೆ ನಾವು ಫೇಸ್ ಹಾಕೊಂಡು ಫೋಟೋ ತಗೊಬಹುದು. ಇದು ರಾಕ್ ಗಾರ್ಡನ್ ಜಾನಪದ ರಂಗಮಂದಿರ. ಬಟ್ ಇಲ್ಲೆಲ್ಲ ಆಡಿಯನ್ಸ್ ಕೂತ್ಕೊಳ್ಳೋಕೆ ಚೇರ್ ಹಾಕಿದ್ದಾರೆ ಇಲ್ಲೆಲ್ಲ. ನನ್ನ ರಕ್ಷಕ ಶಿವ ಗುರು. ಇಲ್ಲಿ ಸ್ಟೇಜ್ ಫಿಯರ್ ಇದ್ದವರಿಗೆ ಇಲ್ಲಿ ಕರ್ಕೊಂಡ್ಬಂದು ಭಾಷಣ ಮಾಡಿಸ್ಬೇಕು. ಆಕ್ಚುಲಿ ಸ್ಟೇಜ್ ಫಿಯರ್ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಇಲ್ಲಿ ನಾವೇನಾದ್ರೂ ನಿಂತ್ಕೊಂಡು ಮಾತಾಡ್ಬೋದು, ಬಟ್ ಕೇಳಕ್ ಆಡಿಯನ್ಸ್ ಯಾರು ಇಲ್ಲ ಅಷ್ಟೇ. ಯಾರಲ್ಲಿ ನಿಮ್ಮ ಹತ್ರನು ಬರ್ತೀನಿ. ಸೊ ಇಲ್ಲಿ ಫೇಸಿಗೆ ಖಾಲಿ ಬಿಟ್ಟಿದ್ದಾರೆ. ನಾವು ಫೋಟೋ ಶೂಟ್ ಏನಾದ್ರು ಮಾಡಿಸ್ಕೊಳ್ಳೋದಿದ್ರೆ ಮಾಡಿಸ್ಕೊಬೋದು. ಟ್ರೈ ಮಾಡೋಣ ನನ್ನ ಫೇಸ್ ಇಲ್ಲಿ ಹೆಂಗ್ ಕಾಣುತ್ತೆ ಅಂತ ಇದ್ರಲ್ಲಿ. ಇಲ್ಲಿ ಹತ್ತಕ್ಕೆ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಹತ್ಕೊಂಡು ನಮ್ಮ ಮುಖ ಹಿಡಿಬೋದು ಈ ತರ. ಚೆನ್ನಾಗಿದೆ ಅನ್ಸುತ್ತೆ ಇದು ಔಟ್ಫಿಟ್ ನನಗೆ. ಈಗ ನೀವು ರಂಗಮಂದಿರ ನೋಡ್ಕೊಂಡ್ ಬಂದ್ರಲ್ಲ, ಅಲ್ಲೇನಾದ್ರೂ ಪರ್ಸನಲ್ ಫಂಕ್ಷನ್ ಇದ್ರೆ ಬಂದ್ ಮಾಡ್ಕೋಬಹುದು. ಎಷ್ಟು ಒಳಗೆ ನೋಡಿದ್ರು ದೊಡ್ಡ ದೊಡ್ಡ ವೇಷಭೂಷಣ ಇದು. ಇಲ್ಲಿ 40-50 ಜನ ಫ್ಯಾಮಿಲಿ ಬಂದಾಗ ಒಂದೇ ಕಡೆ ಸ್ಟೇ ಮಾಡ್ಲಿಕ್ಕೆ ರೆಸಾರ್ಟ್ ಇದು. ಪ್ಲಸ್ ಇಲ್ಲಿ ಒಳಗೆ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಆಗ್ತದೆ. ನಿಮ್ಮ ಹೆಸರು ಏನ್ ಹೇಳಿದ್ರಿ? ಅಭಿಷೇಕ್ ಅಂತ. ಅಭಿಷೇಕ್ ಏನ್ ಕೆಲಸ ಮಾಡ್ತಾರೆ ಇಲ್ಲಿ? ನಾವು ಇಲ್ಲಿ ಗೆಸ್ಟ್ ನೋಡ್ಕೊಳೋದು, ರೆಸಾರ್ಟ್ ಬಂದರ್ನ ಎಲ್ಲ ಇದು. ಈ ಕಡೆ ಲೇಡೀಸ್, ಈ ಕಡೆ ಬಾಯ್ಸ್. ಓಕೆ, ಇದು ಲೇಡೀಸಾ? ಇದು ಜೆಂಟ್ಸ್? ಒಳಗಡೆ ದೊಡ್ಡದಿದೆಯಾ? ಇದು ನ್ಯಾಚುರೋಪತಿ ಟ್ರೀಟ್ಮೆಂಟ್ ಆಗ್ತದೆ ಇಲ್ಲಿ. ಪ್ರಕೃತಿ ಚಿಕಿತ್ಸೆ ಅಂತ. ಈಗ ಸ್ಟೀಮ್ ಬಾತು, ಬಾಡಿ ಮಸಾಜು, ಮಡ್ ಮಸಾಜು ವಿತೌಟ್ ಮೆಡಿಸಿನ್, ಯೋಗ, ಮೆಡಿಟೇಷನ್, ಸ್ಟೀಮು ಅದರಲ್ಲಿ. ಅಂದ್ರೆ ಅದೊಂದು 10 ದಿವಸದ ಒಂದು ಕ್ಯಾಂಪ್ ಇರ್ತದೆ. ಪ್ಯೂರ್ಲಿ ನಿಮ್ಗೆ ಅದು ಈಗ ವಿತೌಟ್ ಮೆಡಿಸಿನ್ ಇರ್ತದಲ್ಲ, ಸಂಪೂರ್ಣ ನ್ಯಾಚುರಲ್ ಇರ್ತೈತಿ. ಅದ್ರದ್ದು ಎಫೆಕ್ಟ್ ಬೇಕಂದ್ರೆ 10 ದಿವಸ ಮಿನಿಮಮ್ ಕ್ಯಾಂಪ್ ಮಾಡ್ಲೇಬೇಕು. ನೋಡಿ ಇಲ್ಲಿಂದ ವ್ಯೂ ಹೆಂಗ್ ಕಾಣುತ್ತೆ. ಇಲ್ಲಿಂದ ಫುಲ್ ನೇಚರ್. ನಿಮಗೆ ಯಾವ ಕಡೆ ಹೋದ್ರೂ ನೇಚರೇ ಕಾಣುತ್ತೆ. ಫ್ರೆಶ್ ಗಾಳಿ ಬರ್ತಾ ಇದೆ. ಇದು ಉತ್ಸವ ವೆಲ್ನೆಸ್ ಸೆಂಟರ್ ಬಾಲ್ಕನಿ ಇದು. ಸೊ ನೋಡಿ, ನೀವೆಲ್ಲಿ ನೋಡಿದ್ರು ಬರೀ ನೇಚರೇ ಕಾಣುತ್ತೆ. ಈ ಸೆಂಟರ್ ಅಲ್ಲಿ ವಿತೌಟ್ ಇಂಗ್ಲಿಷ್ ಮೆಡಿಸಿನ್ ನಾವು ಇಲ್ಲಿ ಚಿಕಿತ್ಸೆ ಕೊಡ್ತಾರೆ. ನಾವು ಚಿಕಿತ್ಸೆ ತಗೊಬಹುದು. ಕ್ಯಾಂಪ್ ಆಗುತ್ತೆ ಇಲ್ಲಿ. ಕ್ಯಾಂಪ್ ಅಲ್ಲಿ ಉಳ್ಕೊಂಡು ನಮಗೆ ಬೇಕಾದಂತ ಚಿಕಿತ್ಸೆನ ತಗೊಬಹುದು. ಇವಾಗ ನಾನು ಅವ್ರಿಗೆ ಕೇಳಿದೆ ನನ್ನ ಮುಖಕ್ಕೆ ಯಾವ್ದು ಕಾಸ್ಟ್ಯೂಮ್ ಸೆಟ್ ಆಗುತ್ತೆ ಅಂತ. ಅವರು ನೀವು ಬೆಸ್ಟ್ ನಿಮ್ ಗಡ್ಡಕ್ಕೂ ಅದಕ್ಕೂ ದುಬೈ ಶೇಕ್ ಕಾಸ್ಟ್ಯೂಮ್ ಹಾಕೊಂಡ್ಬಿಡಿ ಅಂತ ಅಂದ್ರು. ಆಕ್ಚುಲಿ ದುಬೈ ಶೇಕ್ ಕಾಸ್ಟ್ಯೂಮ್ ಹಾಕೊಂಡಿದ್ದೀನಿ ಇವಾಗ. ದುಬೈ ವೈಬ್ಸ್ ಇವಾಗ. ಹಬೀಬಿ ಕಮ್ ಟು ರಾಕ್ ಗಾರ್ಡನ್. ಅಣ್ಣ ಯಾವ ಕಾಸ್ಟ್ಯೂಮ್ ಹಾಕಿರೋದು ನೀವು? ಜೀಬ್ರಾ ಡ್ರೆಸ್ ಹಾಕಿ ಕೌಬಾಯ್ ಹ್ಯಾಟ್ ಹಾಕೊಂಡಿದ್ದಾರೆ ನೋಡಿ. ಸಖತ್ತಾಗಿ ಕಾಣ್ತಾ ಇದಾರೆ ಆಕ್ಚುಲಿ. ನಿಮ್ಮ ಹೆಸರು? ಪವಿತ್ರ. ನಿಮ್ಮ ಹೆಸರು? ಓಕೆ. ಫುಲ್ ನೇಮ್ ಏನು? ಅಜ್ಗೋಳ್. ಸರ್ನೇಮ್. ಓಕೆ. ಹೌದೌದೌದು. ಐ ಟಿ ಸಾಕಾಗಿ ಇವಾಗ ದೇಶರವಾಣ ಅಂತ. ಸಾಫ್ಟ್ವೇರ್ ಡೆವಲಪರ್. ಈಗ ಒಂದು ಫುಲ್ ಫೋಟೋ ಶೂಟ್ ನೋಡೋಣ. ನನ್ನ ಕಾಸ್ಟ್ಯೂಮ್ ಅಲ್ಲಿ ಯಾವ ರೀತಿ ಕಾಣ್ತೀನಿ ನಾನು ದುಬೈ ಶೇಕ್ ಗೆಟಪ್ ಅಲ್ಲಿ ಅಂತ. ಕಾಣ್ತಾ ಇದೀನಾ? ಹಂಗೆ ಒಂದು ಫೋಟೋ. ಸೊ ದುಬೈದಾಯ್ತು. ನೆಕ್ಸ್ಟ್ ಗೆಟಪ್ ಏನಿದೆ ನೋಡೋಣ. ಹಾಯ್ ಮಾಡು. ಹಾಯ್. ಏನ್ ನಿನ್ನ ಹೆಸರು? ನಿರ್ವಿಕ್. ಕರ್ಕೊಂಡು ಹೋಗೋಣ ಊರಿಗೆ, ಬರ್ತೀಯಾ? ಇವಾಗ ಇನ್ನೊಂದು ಕಾಸ್ಟ್ಯೂಮ್ ಕೊಟ್ಟಿದ್ದಾರೆ. ಇದು ನಾರ್ತ್ ಕರ್ನಾಟಕ ಟ್ರೆಡಿಷನಲ್ ಕಾಸ್ಟ್ಯೂಮ್. ಇದು ತಲೆಯಲ್ಲಿ ಒಂದು ಟೋಪಿ ಇದೆ, ಒಂದು ಟವಲ್ ಕೊಟ್ಟಿದ್ದಾರೆ, ಒಂದು ಜುಬ್ಬ, ಒಂದು ಕಚ್ಚೆ ಪಂಜೆ. ಸಖತ್ತಾಗಿ ಕಾಣ್ತಾ ಇದೀನಿ ಇದರಲ್ಲಿ. ಅವರೆಲ್ಲ ಹೇಳ್ತಾ ಇದ್ರು ಡ್ರೆಸ್ ಕೊಡೋರು ಚೆನ್ನಾಗಿ ಕಾಣ್ತಾ ಇದ್ರಲ್ಲಿ. ಕಾಸ್ಟ್ಯೂಮ್ ಏನೋ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್. ನಿಮ್ಮ ಹೆಸರು? ನನ್ನ ಹೆಸರು ಭಾಗವತ್ ಅಂತ. ಎಲ್ಲಿಂದ ಬರ್ತಾ ಇದ್ದೀರಾ? ಹುಬ್ಬಳ್ಳಿಯಿಂದ ಬಂದಿವಿ. ನಿಮ್ಮ ಹೆಸರು? ನವೀನ್ ಅಂತ ಹೇಳಿ ಹುಬ್ಳಿಂದ ಬಂದಿದ್ದೀನಿ. ಏನ್ ಕಾಸ್ಟ್ಯೂಮ್ ಇದು? ರಾಜಸ್ಥಾನಿ ಚೆನ್ನಾಗಿ ಕಾಣ್ತಾ ಇದ್ದೀರಾ ಇಬ್ರು. ಸೊ ಇವಾಗ ಕಾಸ್ಟ್ಯೂಮ್ ಹಾಕೊಂಡಾಯ್ತು. ಈಗ ಬೋಟಿಂಗ್ ಹೋಗಿ ಅಂತ ಹೇಳಿದ್ರು ನಮ್ ಗೈಡು. ಬೋಟಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ನೋಡಿ. ಓಕೆ, ಇಲ್ಲೇ ಇದೆ ಬೋಟಿಂಗ್. ಆಲ್ರೆಡಿ ಮಾಡ್ತಾ ಇದಾರೆ ಇಲ್ಲಿ ಜನ.
ನಮಸ್ತೆ ಸರ್. ನಿಮ್ಮ ಹೆಸರು? ಮಂಜುನಾಥ್ ಅಂತ ಹೇಳಿ. ಮಂಜುನಾಥ್. ಇದ್ರದ್ದು ಒಂದು ಸಣ್ಣ ಒಂದು ಮಾಹಿತಿ ಕೊಟ್ಬಿಡಿ, ಇದ್ರದ್ದು ಏನೇನ್ ಆಕ್ಟಿವಿಟೀಸ್ ಮಾಡ್ತೀರಾ ನೀವು ಇಲ್ಲಿ? ಸರ್ ಇಲ್ಲಿ ಟೋಟಲ್ ಆಗಿ ನಾವು ಇದು ಗೇಮ್ಸ್ ಆಕ್ಟಿವಿಟೀಸ್ ಅಂತ ಹೇಳ್ತೇವೆ ಪೂರ್ತಿ. ಈಗ ಮಧ್ಯಾಹ್ನ ಮೇಲೆ ಪ್ಯಾಕೇಜ್ ತಗೊಂಡವರು ಮಧ್ಯಾಹ್ನ ಮೇಲೆ ಬರ್ತಾರೆ ಸರ್ ಊಟ ಮಾಡಿ. ಓಕೆ ಓಕೆ. ಈಗ ಇಲ್ಲಿ ಮಾಡೋದು ಬೋಟಿಂಗ್ ಮತ್ತೆ ಕಯಾಕಿಂಗ್ ಎರಡಾ? ಹಾ, ಬೋಟಿಂಗ್ ಕಯಾಕಿಂಗ್ ಎರಡು ಮಾಡ್ತಾರೆ ಸರ್. ನೆಕ್ಸ್ಟ್ ಈಗ ಬೋಟಿಂಗ್ ಯಾವ್ದಾದ್ರು ಕೊಡ್ತೀರಾ? ಹಾ, ತಗೊಳ್ಳಿ ಸರ್. ಇವಾಗ ಬೋಟಿಂಗ್ ಮಾಡ್ತಾ ಇದೀವಿ. ನಮ್ಮ ಕ್ಯಾಪ್ಟನ್ ಬಂದು ಅಭಿಷೇಕ್ ಅಂತ. ಕೆಳಗಡೆ ನಾವು ಪೆಡಲ್ ತೊಳಿಬೇಕು, ಬೋಟ್ ಮುಂದೆ ಹೋಗುತ್ತೆ. ನಿಮ್ದು ಊಟ ಆಯ್ತಾ ಅಣ್ಣ? ಹಾ, ಊಟ ಆಯ್ತು ಸರ್. ನಿಮ್ ಸರ್? ಆಯ್ತು, ಊಟ ಆಗಿ ಕಾಸ್ಟ್ಯೂಮ್ ಹಾಕೊಂಡ್ ಬಂದಿವಿ. ಉತ್ತರ ಕರ್ನಾಟಕ ಊಟ ಹೆಂಗಿತ್ತು ಸರ್? ಉತ್ತರ ಕರ್ನಾಟಕದ ಊಟ ಇದು ಫಸ್ಟ್ ಟೈಮ್ ತಿಂದಿದ್ ನಾನು. ಸರ್ ನಾನ್ ಅನ್ಕೊಂಡೆ ಅಷ್ಟು ಸೆಟ್ ಆಗಲ್ಲ ಅಂತ, ಬಟ್ ಮನೆ ಊಟ ತಿಂದಂಗಿತ್ತು. ನಾವು ಬೆಂಗಳೂರಲ್ಲಿ PG ಊಟ ತಿಂದು ನಾವು ನಮಗೆ ಊಟದ ಮೇಲೆ ಜಿಗುಪ್ಸ ಬಂದ್ಬಿಟ್ಟಿರುತ್ತೆ. ಹೌದು ಸರ್. ಊಟ ಅಂದ್ರೇನೆ ಬೇಡ ಅನ್ನೋ ಸ್ಥಿತಿಲಿ ಇರ್ತೀವಿ. ಬಟ್ ಇಲ್ಲಿ ಬಂದು ಒಂದು ಅಮ್ಮನ ಒಂದು ಕೈ ಅಡುಗೆ ತಿಂದಂಗ ಆಯ್ತು ಇವಾಗ. ಸರ್ ಇದು ಸ್ಟೇರಿಂಗ್ ಸರ್, ಲೆಫ್ಟ್ ರೈಟ್ ಸರ್. ಇದು ಇಲ್ಲಿ ಈ ಕಡೆ ತಿರುಗಿಸಿದಂಗೆ ಇಲ್ಲಿ ಲೆಫ್ಟ್ ಹಿಂಗೆ ಹೊಳಸ್ತದೆ ಸರ್ ಇದು. ಓಕೆ. ಸೊ ಇಲ್ಲಿ ಪೆಡಲ್ ತುಳಿಬೇಕು ನಾವು. ಪೆಡಲ್ ತುಳಿದ್ರೆ ಇಬ್ರು ಸೇರಿ ಪೆಡಲ್ ತುಳಿಬೇಕು. ಅವ್ರು ತುಳಿತಾ ಇದಾರೆ. ಕಾಯಕಿಂಗಿಗೆ ಮುಂಚೆ ಜಾಕೆಟ್ ಹಾಕೊಳ್ಳೇಬೇಕು. ಹೌದ್ರಿ, ನೀವು ಹಾಕೊಂತೀರಿ? ಕೊಡಿ. ಮಂಜುನಾಥ್, ನೀವಿಲ್ಲಿ ಏನ್ ಕೆಲಸ ಮಾಡ್ತಿದ್ದೀರಾ ರಾಕ್ ಗಾರ್ಡನ್ ಅಲ್ಲಿ? ನೀವಿಲ್ಲಿ ಗೈಡ್ ಆಗಿದ್ದೀರಾ? ಟೋಟಲ್ ಎಷ್ಟು ಜನ ಗೈಡ್ ಇದಾರೆ ಇಲ್ಲಿ? 5 ಜನ ಇದ್ದಾರೆ. ಇವಾಗ ನಾವು ಜಿಪ್ ಲೈನ್ ಟ್ರೈ ಮಾಡೋಣ. ಇದು ಫಸ್ಟ್ ಟೈಮ್ ಲೈಫ್ ಅಲ್ಲಿ ಜಿಪ್ ಲೈನ್ ಟ್ರೈ ಮಾಡ್ತಾ ಇರೋದು. ಇಲ್ಲೇ ಬ್ಯಾಗ್ ಇಟ್ಟು ಕೆಳಗಡೆ ಮೇಲೆ ಹತ್ತಬೇಕು. ಇವಾಗ ಜಿಪ್ ಲೈನ್ ಇರೋದು ಸಣ್ಣದೇ, ಬಟ್ ಫಸ್ಟ್ ಟೈಮ್ ಅಲ್ಲ, ಆದ್ರೂ ಭಯ ಆಗ್ತಾ ಇದೆ. ಈಗ ನಿಂಗಪ್ಪ ಅವರು ನನಗೆ ಬೆಲ್ಟ್ ಕಟ್ತಾ ಇದಾರೆ. ಇದು ಫಸ್ಟ್ ಟೈಮ್ ಅಲ್ಲ, ಸ್ವಲ್ಪ ಭಯ ಆಗ್ತಿದೆ ಜಿಪ್ ಲೈನ್ ಆಡಕ್ಕೆ. ಸ್ವಲ್ಪ ಸೇಫ್ಟಿಯಾಗಿ ಕಟ್ಟಿ ಬಿಗಿಯಾಗಿ. ಫಸ್ಟ್ ಟೈಮ್ ಇದು. ಫಸ್ಟ್ ಟೈಮ್ ಇದು. ತಡಿರೋಣ, ದೊಬ್ಬಿಡ್ರಿ. ರೈಟ್. ನೀವಿಲ್ಲೇ ಕೆಲಸ ಮಾಡೋದಾ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 6 ವರ್ಷ. ಮೇನ್ ಆಗಿ ಮಕ್ಳುಗಳು ಬರ್ತಾರ ಇಲ್ಲಿ? ಬರ್ತಾರೆ ಸರ್. 3-4 ಸಾವಿರ ಗಟ್ಟಲೆ ಬರ್ತಾವ್ರಿ. 3-4 ಸಾವಿರ ತನಕ ಬರ್ತಾರ? ಬರ್ತಾರೆ ಸರ್. ಅವ್ರಿಗೆಲ್ಲ ನೀವೇ ಆಟ ಆಡಿಸ್ತೀರಾ? ಎಲ್ಲ ಮಕ್ಕಳು ಬಂದು ಖುಷಿ ಪಟ್ಟು ಹೋಗ್ತಾರೆ. ಫ್ಯಾಮಿಲಿ ಎಲ್ಲ ಬರ್ತಾರೆ. ತುಂಬಾ ಥ್ಯಾಂಕ್ಸ್ ಅಣ್ಣ, ಚೆನ್ನಾಗಿ ಇಳಿಸ್ಕೊಟ್ರಿ. ಮತ್ತೆ ಬರ್ತೀವಿ, ಮತ್ತೆ ಸಿಗೋಣ, ಬಾಯ್. ಸೊ ಇದು ಚಾರ್ಜಿಂಗ್ ಪಾಯಿಂಟು. ಇವಾಗ ಮೊಬೈಲ್ನ ಚಾರ್ಜಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಇಲ್ಲೇ. ಈ ಕಡೆ ವಾಟರ್ ಆಕ್ಟಿವಿಟೀಸ್ ಇದೆ. ರೈನ್ ಡ್ಯಾನ್ಸ್ ಆಡಿಸ್ತಾರೆ ಇಲ್ಲಿ. ಒಂದು ಫ್ಯಾಮಿಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಗೈಡ್ ನನಗೆ ಡ್ಯಾನ್ಸ್ ಮಾಡು ಅಂದರು, ಬಟ್ ಬೇಡ ಸಾಕು, ಇಷ್ಟು ಮಾಡಿರೋದು ಹೆಚ್ಚು. ನಾನು ಇಂಟ್ರೋವರ್ಟ್ ಆಗಿ. ನೋಡೋಣ, ನೆಕ್ಸ್ಟ್ ಯಾವಾಗಾದರೂ ಟ್ರೈ ಮಾಡೋಣ. ನೀವು ಆಡಲ್ಲ ಅಣ್ಣ ಡ್ಯಾನ್ಸು? ಫೈನಲಿ ಇವಾಗ ಎಲ್ಲ ಆಕ್ಟಿವಿಟೀಸ್ನ ಮುಗಿಸ್ಕೊಂಡು ಕ್ಯಾಂಟೀನಿಗೆ ಬಂದಿದ್ದೀವಿ. ಕ್ಯಾಂಟೀನಲ್ಲಿ ಸ್ನ್ಯಾಕ್ಸ್ ಕೊಡ್ತಾರಂತೆ. ಸ್ನ್ಯಾಕ್ಸ್ನ ತಿಂದು ಒಂದು ಟೀ ಕುಡಿದು ಡೈರೆಕ್ಟಾಗಿ ಬೆಂಗಳೂರು ಬಸ್ ಹತ್ತಲೇಬೇಕು ಇವತ್ತು ನೈಟು. ಸೊ ಫೈನಲಿ ಇವಾಗ ಕಂಪ್ಲೀಟಾಗಿ ರಾಕ್ ಗಾರ್ಡನ್ ನೋಡಿದ್ದಾಯಿತು. ಎಲ್ಲ ಆ್ಯಕ್ಟಿವಿಟೀಸ್ನು ಮಾಡಿದೆ, ಬಟ್ ಅದು ವಾಟರ್ ಆ್ಯಕ್ಟಿವಿಟೀಸ್ ಒಂದುಬಿಟ್ಟು ನನಗಂತೂ ಮಾತೇ ಇಲ್ಲ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಕಂಪ್ಲೀಟ್ ಪ್ಯಾಕೇಜ್ ನೋಡಿದೆ ಇವತ್ತು ನಾನು. ಕಲೆ, ಆರ್ಕಿಟೆಕ್ಚರ್ ಮತ್ತು ನೇಚರ್ 3 ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಒಂದೇ ಜಾಗದಲ್ಲಿ ಸಿಗುತ್ತೆ. ಬಟ್ ನನಗೆ ಇಷ್ಟ ಆಗಿದ್ದೇನಪ್ಪ ಅಂದರೆ ಇಲ್ಲಿನ ಜನಗಳು. ನಾನು ಯಾರು ಅಂತಲೇ ಗೊತ್ತಿಲ್ಲ ಅವರಿಗೆ. ಅವರು ಮನೆ ಹುಡುಗನ ಥರ ಮಾತಾಡ್ಸಿದ್ರು ಇವತ್ತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.